ದೇಶವೇ ಈಗ ಏನು ಒಂದು ಸಂಭ್ರಮ ಆಚರಣೆಯಲ್ಲಿ ಈಗಾಗಲೇ ದಿನಾಂಕ ನಿಗದಿ ಆಗಿದೆ, ಟೈಮ್ ನಿಗದಿ ಆಗಿದೆ. ವಿಶ್ವ ನಾಯಕರು ಅಂತ ಹೇಳ್ತಕ್ಕಂಥ ಏನು ದಾಮೋದರ ದಾಸ್ ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಜನಗಣನೆ ಇರೋದರಿಂದ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಬಾರಿ ನಮ್ಮ NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನು ನಮ್ಮ ಎಲ್ಲ ಮತದಾರರು ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ನನಗೂ ಕೂಡ ಡೆಲ್ಲಿಗೆ ಹೋಗಬೇಕಾಗಿತ್ತು. ಆದರೂ ಒಬ್ಬಂಟಿಯಾಗಿ ಹೋಗೋ ಬದಲು ನಮ್ಮಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಏನು ಲೀಡರ್ಸ್ ಇದ್ದಾರೆ, ಮತದಾರರಿದ್ದಾರೆ, ಎಲ್ರಿಗೂ ನಾವೊಂದು ಸಿಹಿ ಕೊಟ್ಟು ಈ ಒಂದು ಸಂಭ್ರಮ ಆಚರಣೆ ಮಾಡೋಣ ಚಿಕ್ಕದಾಗಿ ಅಂತೇಳಿ ನಮ್ಮ ಆಫೀಸಲ್ಲಿ ಸೇವಾ ಸೌಧದಲ್ಲಿ ಭಾನುವಾರ ಬೆಳಗ್ಗೆ 10-10:30 ಎಲ್ಲ ಬರ್ತಾಯಿದ್ದಾರೆ. ಎಲ್ಲರೂ ಕರೆದಿದ್ದೀವಿ. ಈ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಸಿಹಿ ಹಂಚಿಕೆ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ರಿಗೂ ತುಂಬ ದೊಡ್ಡ ಮಟ್ಟಕ್ಕೆ ಮತ ಹಾಕಿದ್ದಾರೆ ಅವ್ರಿಗೆಲ್ಲ ವಂದನೆಗಳನ್ನು ಹೇಳ್ತಾ ಸಿಹಿ ಹಂಚಿಕೊಂಡು ಅದೇ ನಿಟ್ಟಿನಲ್ಲಿ ಏನು ನಮ್ಮ ಅಯೋಧ್ಯ ಶ್ರೀರಾಮ ಈಗಾಗಲೇ ಆಗಿರ್ತಕ್ಕಂಥ ಸಂದರ್ಭ, ಮೋದಿಜಿಯವರ ಈ ಯಶಸ್ವಿಯಲ್ಲಿ ನಾವು ಇವತ್ತು ಶಿಡ್ಲಘಟ್ಟದಲ್ಲಿ ಎಲ್ಲ ಹಿಂದೂ ವೇದಿಕೆಗಳು ಒಟ್ಟುಗೂಡಿ ಏನು ಶೋಭಾಯಾತ್ರೆ ಮಾಡ್ತಕ್ಕಂಥದ್ದು ನಿಗದಿಯಾಗಿದೆ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗಿ ಕೈ ಬಲ ಮಾಡಿ ಅಲ್ಲಿಂದ ನಾವು ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮಲ್ಲಿ ಆಫೀಸ್ ಹತ್ರ ಸುಮಾರು 1,500 ಜನ ಬರ್ತಾರೆ. ಅದ್ರ ಜೊತೆಗೆ ನಾವು ಇಲ್ಲಿಂದ ಒಟ್ಟಿಗೆ ಹೋಗಿ ಯಾತ್ರೆಯಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಅತಿ ಹೆಚ್ಚು ಜನ ಬರ್ತಕ್ಕಂಥ ಎಲ್ಲ ಸಿದ್ಧತೆಗಳು ನಡೆದಿದೆ. ಈ ಒಂದು ಸಂಭ್ರಮ ಆಚರಣೆ ಮೊಟ್ಟ ಮೊದಲಿಗೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಆಗ್ತಕ್ಕಂಥ ವರ್ಷದಲ್ಲಿ ಮಾಡ್ತಕ್ಕಂಥದ್ದು. ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡು ಯಶಸ್ವಿ ಮಾಡಬೇಕಂತ ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡಿದ್ವಿ. ಸರ್, ಈಗ ನಿಮ್ಮ ಒಂದು ಅಭ್ಯರ್ಥಿ ಮಲ್ಲೇಶ್ ಬಾಬು ಬಹಳಷ್ಟು ಕಡಿಮೆಯಾಗಿದ್ದಾರೆ, ನಿಮ್ಮ ಒಂದು ಸಪೋರ್ಟ್ ಇದೆ, ಮತ್ತು ಇದ್ರ ಬಗ್ಗೆ ಹೇಳಿದ್ರೆ ಮತದಾರರಿಗೆ ಅಂಥದ್ದು ದೇಶ ಎಲ್ಲ ಏನಿತ್ತು ಆ ನಿಟ್ಟಿನಲ್ಲಿ ನಮ್ಮ NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಶಿಡ್ಲಘಟ್ಟದಲ್ಲೂ ಕೂಡ ಎಷ್ಟು ಮತ ಕೊಟ್ಟಿದ್ದಾರೆ, ಅದೇ ನಿಟ್ಟಿನಲ್ಲಿ ಕೋಲಾರ ಭಾಗದಲ್ಲಿ ಕೂಡ ಎಲ್ಲ ಇರ್ತಕ್ಕಂಥ ಎಲ್ಲ ತಾಲೂಕಲ್ಲೂ ಕೂಡ ಲೀಡ್ ಕೊಟ್ಟಿದ್ದಾರೆ, ಎಕ್ಸೆಪ್ಟ್ KGF. ಎಲ್ರಿಗೂ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ. ಎಲ್ಲರೂ ಭರವಸೆ ಕೊಡ್ತಾರೆ. ಮೋದಿಜಿಯವರು ಕೊಟ್ಟ ಭರವಸೆಗಳೆಲ್ಲ ಈಡೇರಿಸಿದ್ದಾರೆ. ಕಾಂಗ್ರೆಸ್ಸಲ್ಲಾಗಲಿ JDSಲ್ಲಾಗಲಿ BJPಯಲ್ಲೇ ಆಗಲಿ ಭರವಸೆ ಕೊಡ್ತಕ್ಕಂಥದ್ದು ಪದ್ಧತಿ ಇದೆ. ಚುನಾವಣೆಗೆ ಬಂದಾಗ ಏನೆಲ್ಲ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಭರವಸೆಗಳು ಕೊಡ್ತಕ್ಕಂಥದ್ದು ಇದೆ, ಮ್ಯಾನಿಫೆಸ್ಟೋ ಮಾಡ್ತಕ್ಕಂಥದ್ದು ಇದೆ. ಆದರೆ ಕಾಂಗ್ರೆಸ್ಸಲ್ಲಿ ಒಂದು ಜಾತಿ ಹೆಸರಲ್ಲಿ, ಇನ್ನೊಂದು ಭರವಸೆಗಳು ಗ್ಯಾರಂಟಿ ಅಂತ ಹೇಳ್ತಕ್ಕಂಥದ್ದಾಗಲಿ, ಮತ ತಗೊಳ್ಳೋದಕ್ಕೆ ಇದೆಲ್ಲ ವಂಚನೆ ಮಾಡ್ತಕ್ಕಂಥ ಕೆಲಸ. ಯಾಕೆ ವಂಚನೆ ಅಂತ ಹೇಳ್ತೀನಿ ಅಂದರೆ, ಗ್ಯಾರಂಟಿ ಅಂತ ಹೇಳಿದ ಮೇಲೆ ಗ್ಯಾರಂಟಿಯಾಗಿ ಕೊಡಬೇಕಲ್ವ. ಅವರು ಹೇಳಿದ ಮಾತು ಮೇಲೆ ನಿಂತಿಲ್ಲ. ಈ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ರಾಹುಲ್ ಗಾಂಧಿ ಅವರು ಹೇಳ್ತಾಯಿದ್ರು, ಟಕ್ ದುಡ್ಡು ಬಂದ್ಬಿಡುತ್ತೆ ನಿಮಗೆ ಅಂತ. ಆ ಮಟ್ಟಕ್ಕೆ ಯಾಮಾರಿಸ್ತಕ್ಕಂಥ ಅವ್ರಿಗೆ ಒಂದು ಕಲ್ಚರ್ ಬಂದ್ಬಿಟ್ಟಿದೆ. ಜನ ಯಾಮಾರ್ತಕ್ಕಂಥದ್ದು ಇಲ್ಲ ಅನ್ನೋದು ಈಗ ಪ್ರೂವ್ ಆಗಿದೆ. ಮತ್ತೊಮ್ಮೆ ಮೋದಿ NDA ಸರ್ಕಾರ ಮಾಡ್ತಾಗಿರ್ತದ್ದು ಇದು ನಿದರ್ಶನ. ನಮ್ಮಲ್ಲಿ ನಾವು ಹೆಣ್ಣಿನ ಮಾಡ್ತಕ್ಕಂಥದ್ದು, ನಾವು ನಮ್ಮ ಪಕ್ಷದಿಂದ ನಮ್ಮ ರಾಜಣ್ಣವರು, ನಮ್ಮ ಮುಖಂಡರು, JDSಯಿಂದ ಶಾಸಕರು, ಅವರು ಮುಖಂಡರು ಎಲ್ಲ ಬರ್ತಾಯಿದ್ದಾರೆ. ಎಲ್ಲ ನಮ್ಮ ಮುಖಂಡರು ಬರೋದಿತ್ತು. ಎಲ್ಲರೂ ಡೆಲ್ಲಿಯಲ್ಲಿ ಮೋದಿಜಿಯವ್ರನ್ನ ಶುಭ ಹಾರೈಸೋದಕ್ಕೆ ಹೋಗಿದ್ದಾರೆ. ಹಂಗಾಗಿ ಅವ್ರು ಯಾರೂ ಇಲ್ಲ. ಅವ್ರು ಬಂದಾದ ಮೇಲೆ ದೊಡ್ಡ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಾವು ಮತ್ತೊಂದು ಹಮ್ಮಿಕೊಳ್ತೀವಿ. ಸಂಘದಲ್ಲಿ ನಾವು ಸ್ಟೇಜ್ ಕಾರ್ಯಕ್ರಮ ಇದೆ. ಇಲ್ಲಿ ಕಾರ್ಯಕ್ರಮ ಆದಮೇಲೆ ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಸಿಹಿ ಹಂಚಿಕೆ ಕಾರ್ಯಕ್ರಮ ಆದಮೇಲೆ ಒಟ್ಟಿಗೆ ಎಲ್ಲರೂ ಶೋಭಾಯಾತ್ರೆ ನಮ್ಮ BGS
ಸ್ಕೂಲ್ ಹತ್ರ ಎಲ್ಲಿ ಶುರು ಆಗುತ್ತೆ ಅಲ್ಲಿ ಹತ್ರ ಹೋಗಿ ನಾವು ಜಾಯ್ನ್ ಆಗಿ ಅಲ್ಲಿಂದ ಯಾತ್ರೆ ಒಟ್ಟು ಒಂದು ಕೋಟೆ ಸರ್ಕಲ್ಲು, ಕೋಟೆ ಸರ್ಕಲಿಂದ ಬಸ್ ಸ್ಟ್ಯಾಂಡು, ಯಾತ್ರೆ ಸಂಪೂರ್ಣ ಒಂದು ರೂಟ್ ಮ್ಯಾಪ್ ಫಿಕ್ಸ್ ಆಗಿದೆ, ಅದರಲ್ಲಿ ನಾವು ಭಾಗಿಯಾಗ್ತಾಯಿದ್ದೀವಿ.